ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಎಸ್ಆರ್ಎಸ್ ವಿದ್ಯಾನಿಕೇತನ ಶಾಲೆಯಲ್ಲಿ ಆಯೋಜಿಸಿದ್ದ 21ನೇ ವರ್ಷದ ವಾರ್ಷಿಕೋತ್ಸವ ಜ್ಞಾನೋತ್ಸವ ಶ್ರೀ ಅಡಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಲವಾರು ಗಣ್ಯರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನೆಲಮಂಗಲ ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮೌಲ್ಯವನ್ನು ಕಲಿಸುವ ಅಗತ್ಯತೆ ಹೆಚ್ಚಿದೆ. ಇತ್ತೀಚಿನ ದಿನಗಳಲ್ಲಿ ಅತ್ಯವಶ್ಯಕವಾಗಿ ಮೌಲ್ಯಗಳು ಅವಶ್ಯಕತೆ ಇದೆ ಎಂದು ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಡಿಷನಲ್ ಎಸ್ಪಿ ನಾಗರಾಜು ಮಾತನಾಡಿ, ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಸರ್ಕಾರ ಹೆಚ್ಚಿನ ಮಹತ್ವ ನೀಡುತ್ತಿದ್ದು, ಮಕ್ಕಳು ವ್ಯಕ್ತಿತ್ವ ವಿಕಸನಕ್ಕೆ ಮನೆ, ನೆರೆಹೊರೆ, ಶಾಲೆಯ ವಾತಾವರಣದ ಜೊತೆಗೆ ಸ್ನೇಹಿತರು, ಶಿಕ್ಷಕರು ಅತಿ ಮುಖ್ಯ ಪಾತ್ರ ವಹಿಸುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿ ಜಯರಾಮ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಜೊತೆಗೆ ಮೌಲ್ಯ ಆಧಾರಿತ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದು, ನುರಿತ ಶಿಕ್ಷಕರ ತಂಡ ಈ ಕಾರ್ಯದಲ್ಲಿ ಸಕ್ರಿಯವಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತು 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದ ಜೊತೆಗೆ ಅನೇಕ ಸೌಲಭ್ಯಗಳನ್ನು ನೀಡುತ್ತಿದ್ದು, ಉತ್ತಮ ಫಲಿತಾಂಶದಿಂದ ಹೆಸರುವಾಸಿಯಾಗಿದೆ ಎಂದು ಜಯರಾಮ್ ಹೇಳಿದ್ದು ಹೀಗೆ. ನಡೀತಾ ಇದೆ. ಹುಡುಗರಿಗೋಸ್ಕರ ಮಾಡಿರೋ ಶಾಲೆ ಇಡೀ ದಾವಸ್ಪೇಟೆಯಲ್ಲೇ ಯಾರೂ ಏನೂ ಮಾಡಿಲ್ಲ. ಆ ಥರ ನಾವು ಫೀಸ್ಗಳು ಮಾಡಿರ್ತೀವಿ. ಅವ್ರು ಕಸ್ಟಮರ್ಸ್ ಯಾವಾಗಲೂ ತೊಂದರೆ ಕೊಡೋಲ್ಲ. ಅವ್ರು ಕೊಟ್ಟಾಗಿ ಇಸ್ಕೊಳ್ತೀವಿ. ಆ ಥರ ಸ್ಕೂಲ್ ನಡೆಸ್ತಾ ಇದ್ದೀವಿ. ಎಲ್ಲನೂ ಕಲಿಸ್ಕೊಡ್ತೀವಿ. ಇಲ್ಲಿ ಮಕ್ಕಳಿರೋ ಟೀಚರ್ಗಳೆಲ್ಲ ತುಂಬ ಒಳ್ಳೆಯರು. ಅವರೆಲ್ಲ ಕಂಪ್ಲೀಟ್ ಮಕ್ಕಳಿಗೆ ಏನೇನು ಕಲಿಸ್ಬೇಕು ಎಲ್ಲ ವಿದ್ಯಾ ಬುದ್ಧಿ ಎಲ್ಲ ಕಲಿಸ್ಬಿಟ್ಟು ಹೊರಗಡೆ ಒಳ್ಳೆ ಒಳ್ಳೆ ವ್ಯಕ್ತಿಯಾಗಿ ಬೆಳೆಯೋ ಥರ ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, IAS, IPS, ಡಾಕ್ಟ್ರು ಮತ್ತು DC ಗಳು, ತಹಸೀಲ್ದಾರ್ಗಳು ಎಲ್ಲರೂ ಆಗಲಿ ಅಂತ ಅಂದ್ಬಿಟ್ಟು ನಾವು ಆಶಯ. ಆದ್ದರಿಂದ ನಾವು ಒಳ್ಳೆ ಉತ್ತಮವಾದ ಶಿಕ್ಷಣ ಕೊಟ್ಟು ಉತ್ತಮವಾದ ಬೆಳವಣಿಗೆ ಬೆಳೆಸ್ತಾ ಇದ್ದೀವಿ. ನಮ್ಮ ಫೀಸು ಕಡಿಮೆ ಆದ್ದರಿಂದ ನೀವೆಲ್ಲರೂ ಬಂದು ನಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಬೇಕು. ವಿದ್ಯಾಭ್ಯಾಸ ಎಲ್ಲ ಕೊಡ್ತಾ ಇದ್ದೀವಿ. ಆದ್ದರಿಂದ ನೀವು ಎಲ್ಲರೂ ಗುಣಮಟ್ಟವಾದ ಶಿಕ್ಷಣ ಎಲ್ಲ ಇರೋದ್ರಿಂದ ಪ್ರೋತ್ಸಾಹ ಕೊಡಬೇಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ. ಜೈರಾಮ್ ಡಿಆರ್. ಇನ್ನು ಕಾಲೇಜಿನ ಹಾಗೂ SRS ವಿದ್ಯಾನಿಕೇತನ ಶಾಲೆಯ ಆಡಳಿತಾಧಿಕಾರಿ ರಿಶ್ವಂತ್ ರಾಮ್ ಮಾತನಾಡಿ, ಮಗುವು ತನ್ನ ವಯಸ್ಸಿಗೆ ಮೀರಿ ಕಲಿಯುವುದರ ಜೊತೆಗೆ ಆಧುನಿಕ ಯುಗದಲ್ಲಿ ಅತ್ಯಾಧುನಿಕವಾದಂತಹ ಸ್ಪರ್ಧಾತ್ಮಕ ಲೋಕದ ಕಡೆಗೆ ಆಕರ್ಷಣೆಯಾಗುವ ಜೊತೆಗೆ ಪುಸ್ತಕ ಓದುವ ಹವ್ಯಾಸ ನಮ್ಮ ಸುತ್ತಮುತ್ತಲಿನ ಪರಿಸರ, ಕೃಷಿ, ಪ್ರವಾಸ ತಾಣಗಳ ಕಡೆ ಗಮನ ಹೋಗುವಂತೆ ಶಿಕ್ಷಣವನ್ನು ಸಾರ್ವಕಾಲಿಕವಾಗಿ ನೀಡುತ್ತಿದ್ದೇವೆ ಎಂದು ರಿಶ್ವಂತ್ ರಾಮ್ ಹೇಳಿದರು. ಸರ್, SRS ವಿದ್ಯಾನಿಕೇತನ ಶಾಲೆ ಎಲ್ಲ ರೀತಿ ನಮ್ಮ ತಂದೆ ಉತ್ತಮವಾಗಿ ಶಿಕ್ಷಣ ಕೊಡ್ತಾರೆ. ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದು ASP ಸರ್ರು ಮತ್ತು BO ಸರ್. ಎಜುಕೇಷನ್ ರಿಲೇಟೆಡ್ ಆಗಿ ಇರಬೇಕು ಅಂತ ಇಂಥ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಮಕ್ಕಳಿಗೆ ಇನ್ಸ್ಪೈರ್ ಆಗಿ ಅವರು ಕೂಡ IPS, IAS ರಿಲೇಟೆಡ್ ಟು ಗೌರ್ಮೆಂಟ್ ಜಾಬ್ ಏನಾದರೂ ಒಳ್ಳೆ ಸ್ಥಾನಕ್ಕೆ ಹೋಗಲಿ ಅಂತ ಬಯಸ್ತೀವಿ. ಆಮೇಲೆ ನಮ್ಮ ಸ್ಕೂಲಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಅಬಕಾಸು, ಕರಾಟೆ, ಯೋಗ, ಡ್ಯಾನ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸು. ನಾವು ಹೊರಗಡೆ ಕರ್ಕೊಂಡು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತೀವಿ. ಆಮೇಲೆ ಫೀಲ್ಡ್ ಟ್ರಿಪ್ಸು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ತುಂಬ ಒತ್ತಡ ಕೊಡ್ತೀವಿ. ಆಮೇಲೆ ಮೇಯ್ನ್ ನಾವು ಡಿಸಿಪ್ಲಿನ್ಗೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಕಲಿಸ್ತೀವಿ. ಒಂದು ಕಟಿಂಗಿಂದ ಇರ್ಬೋದು, ಆಮೇಲೆ ಶಿಸ್ತಾಗಿ ಹೆಂಗೆ ನಿಡ್ಕೊಬೇಕು, ದೊಡ್ಡವರಾಗಿ ಬಿಹೇವಿಯರು ಎಲ್ಲ ಕ್ಲೀನಾಗಿ ಕಲಿಸ್ತೀವಿ. ಅದಕ್ಕೆ ವಿ ಆರ್ ಫೇಮಸ್. ಫಸ್ಟ್ ಡಿಸಿಪ್ಲಿನ್, ಆಮೇಲೆ ಎಜುಕೇಷನ್ ಬರುತ್ತೆ. ಈಗ ದೊಡ್ಡವ್ರು ಬಂದಾಗ ನಾವು ಕ್ಲೀನಾಗಿ ಮಾತಾಡಲಿಲ್ಲ ಅಂದರೆ ವಾಟ್ ಈಸ್ ದ ಪಾಯಿಂಟ್ ಆಫ್ ಹ್ಯಾವಿಂಗ್ ಹೈಯರ್ ಕ್ವಾಲಿಫಿಕೇಷನ್ ಇದ್ದು ನಾವು ದೊಡ್ಡವ್ರಿಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಇಟ್ಸ್ ವೇಸ್ಟ್ ಆಫ್ ಎಜುಕೇಷನ್. ಅದಕ್ಕೆ ಫಸ್ಟ್ ಡಿಸಿಪ್ಲಿನ್ ಆದ್ಯತೆ ಕೊಟ್ಟು ಆಮೇಲೆ ಎಜುಕೇಷನ್. ಇವತ್ತು ಕೂಡ ಯಾರ್ಯಾರು ಬಂದಿದ್ದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಜ್ಞಾನೋತ್ಸವ 21, 2025, 24 ಅಕಾಡೆಮಿಕ್ ಇಯರಲ್ಲಿ ಮಾಡ್ತಾ ಇರೋ ಒಂದು ಆ್ಯನ್ಯುವಲ್ ಡೇ. ಈ ಕಾರ್ಯಕ್ರಮಕ್ಕೆ ನಾಗರಾಜ್ ಸರ್ ಅಂತ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು ಮತ್ತು BO ರಮೇಶ್ ಅವರು ಮತ್ತು ನಮ್ಮ ಅಕ್ಕಪಕ್ಕ ಸ್ಕೂಲ್ ಮ್ಯಾನೇಜ್ಮೆಂಟ್ ಫೌಂಡರ್ಸು, ಆಮೇಲೆ ಇನ್ಸ್ಪೆಕ್ಟರ್ ರಾಜು, ನಮ್ಮ ಸಂಸ್ಥೆ ಎಲ್ಲ ಪ್ರೆಸಿಡೆಂಟು, ಸೆಕ್ರೆಟ್ರಿ ಎಲ್ಲರೂ ಬಂದಿದ್ದರು. ತುಂಬ ಸಕ್ಸಸ್ಫುಲ್ಲಾಗಿ ನಮ್ಮ ಕಾರ್ಯಕ್ರಮ ನಡೆದಿತ್ತು. ಆಮೇಲೆ ಮಕ್ಕಳು ಕೂಡ ಫುಲ್ ಇಂಟ್ರೆಸ್ಟ್ ದೇ ಆರ್ ಪಾರ್ಟಿಸಿಪೇಟಿಂಗ್. ಎಲ್ಲ ರೀತಿ ಪ್ರೋಗ್ರಾಮ್ ಇದೆ, ತುಂಬ ಚೆನ್ನಾಗಿ ನಡೀತಿದೆ. ವಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ವೆರಿ ಗುಡ್ ಮ್ಯಾನ್. ಯಶವಂತ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ. ಇದೇ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗಿದೆ. ನಾನು ಸಿಂಧು ಅಂತ 9th ಸ್ಟ್ಯಾಂಡರ್ಡು SRS ಸ್ಕೂಲಿಂದಲೇ ಓದ್ತಾ ಇರೋದು. ಈ ಸ್ಕೂಲಲ್ಲಿ ಸೇರಿಕೊಂಡು ನಾನು ಪ್ರೀತಿಯಿಂದಲೂ ಇದೇ ಸ್ಕೂಲಲ್ಲೇ ಓದ್ತಾ ಇರೋದು. ಈ ಥರ ಪ್ರೋಗ್ರಾಮ್ಸ್ ಹೆಚ್ಚಾಗಿ ಮಾಡ್ತಾರೆ, ಎಲ್ಲ ಥರ ಪ್ರೋತ್ಸಾಹ ನೀಡ್ತಾರೆ. ನಮ್ಮ ಸ್ಕೂಲಲ್ಲಿ ನಾವು ಏನೇ ಮಾಡ್ತೀವಂದ್ರೂ ಮುಂದೆ ಕಳಿಸ್ತಾರೆ. ನಾವು ಈ ಸ್ಕೂಲಲ್ಲಿ ಸೇರ್ಕೊಂಡಿರೋದಕ್ಕೆ ಒಂಥರ
ಅಂದ್ರೆ ಎಲ್ಲೊಂದು ಕಟ್ಟಿ ಫುಲ್ಲು ನಮಗೆ ಅರ್ಥ ಆಗುತ್ತಾ ಅಂತ ಕೇಳ್ತಾನೆ ಇರ್ತಾರೆ. ಅವ್ರು ಮಾಡೋ ಟೀಚಿಂಗ್ ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾವು ಒಂದೊಂದ್ಸರಿ ಟೀಚರ್ಸ್ ಕೇಳ್ತಾ ಇರ್ತೀವಿ, ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು ಟೀಚಿಂಗು ಅಂತ. ಮತ್ತೆ ಶಾಲೆ ಒಳಗೆ ಕಲ್ತ್ಕೊಂಡು ಹೋಗ್ಬೋದಾಗಾದ್ರೆ ನೀವು ಕಲಿಕೆನ ಶಾಲೆ ಮನೇಲಿ ಹೋಗಿ ಅದನ್ನ ರಿವೈಸ್ ಮಾಡೋದು ಸಾಕು ಅಂತ. ನಿಮ್ಮ ಹೆಸರು? ಸಿಂಧು. ಮನೋಜ್ ಅಂತ. ನಾನು ಫಸ್ಟಿಂದನೂ ಇದೇ ಸ್ಕೂಲಲ್ಲಿ ಓದಿರೋದು. ನಾನು ಯಾವಾಗ ಓದೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ಅಂದರೆ ಅದು ಇದೇ ಸ್ಕೂಲ್. ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ ಹೋದರೆ ತುಂಬ ಜಾಸ್ತಿ ಆಗುತ್ತೆ, ಯಾಕಂದರೆ ಅಷ್ಟು ಮಾಡಿದ್ದೆ ನಮ್ಮ ಸ್ಕೂಲ್ ನಮಗೋಸ್ಕರ ಅಂತ. ಸ್ಟಡೀಸ್ ಬಗ್ಗೆ ಹೇಳಬೇಕು ಅಂದರೆ ಕೇಳೋಂಗಿಲ್ಲ, ಒಳ್ಳೊಳ್ಳೆ ಟೀಚರ್ಸು ಎಲ್ಲ ಇದೆ. ನಾವು ಚಿಕ್ಕ ಹುಡುಗರಿಂದ ಯಾವ ಥರ ಓದ್ಕೊಂಬಂದಿದ್ದೀವೋ ಇವಾಗಲೂ ಹಾಗೆ ಇದೆ. ಮತ್ತು 9th 10th ಫ್ರೀ ಅಂತ ಹೇಳಿದ್ದಾರೆ, ಜಾಸ್ತಿ ಅಡ್ಮಿಷನ್ ತೊಗೊಳಲ್ಲ, ಅವ್ರವ್ರ ಬುಕ್ಸ್ಗಷ್ಟೇ ತೊಗೊಳೋದು. ಆ ಥರ ಮಾಡ್ತಾರೆ ಅಂತ ಟೀಚರ್ಸ್ನ ಕಡಿಮೆ ಫೀಸ್ ತೊಗೊತಾರೆ ಅಂತ ಲೋಕಲ್ ಟೀಚರ್ಸ್ನಲ್ಲಿ ಇಟ್ಟಿರಾ. ಪಕ್ಕಾ ಟೀಚರ್ಸ್ ಅವ್ರು ಯಾವ ಥರ ಹೇಳ್ಕೊಡ್ಬೇಕು ಅನ್ನೋದೆಲ್ಲ ಗೊತ್ತಿರೋ ಟೀಚರ್ಸ್ನ ಇಟ್ಟಿದ್ದಾರೆ. ಹಾಗಾಗಿ ನಮ್ಮ ಸ್ಕೂಲ್ ಹೆಸರು ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಹಾಗೆ ನಮ್ಮ ಸ್ಕೂಲಲ್ಲಿ ವರ್ಷ ಸ್ಕೂಲ್ ಡೇ ಮಾಡ್ತಾರೆ, ಸ್ಪೋರ್ಟ್ಸು ಎಲ್ಲ ಮಾಡ್ತಾರೆ. ಮತ್ತು ನಮ್ಮ ಸ್ಕೂಲಲ್ಲಿ ಅಬಾಕಸ್ಸು, ಕರಾಟೆ, ಯೋಗ ಅಂತೆಲ್ಲ ಮಾಡಿಸ್ತಾರೆ. ಆದರೆ ಇನ್ನೊಂದು ವಿಷಯ ಅಂದರೆ ಅಷ್ಟು ಮಾಡ್ಸೋಕ್ಕೆ ಅವರು ಯಾವುದೇ ಅಮೌಂಟನ್ನ ತೊಗೊಳ್ತಾ ಇಲ್ಲ. ಇದಕ್ಕೆ ನಮ್ಮ ಸ್ಕೂಲ್ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ಕೂಲ್ ಆವಾಗಲಿಂದ ಯಾವ ಥರ ನಮ್ಮ ಸ್ಕೂಲಲ್ಲಿ ಬಿಹೇವಿಯರ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರೋ ಆವಾಗಲಿಂದನೂ ಯಾವುದೇ ರೀತಿ ಏನೂ ಆಗಿಲ್ಲ. ಹೆಂಗೆ ನಡ್ಕೊಬರ್ತಿದ್ಯೋ ಅದೇ ಥರ ನಡ್ಕೊಬರ್ತಿದೆ. ನೆಕ್ಸ್ಟ್ 10th ಹೋಗೋರು ನಾವು. ಈಗ ನಾನು 9th ಓದ್ತಾ ಇರೋದು. ನೆಕ್ಸ್ಟ್ 10th ನಾವು 10th ಹೋಗ್ತಿದ್ದೀವಿ ಅಂತ ಭಯ ಪಡೋ ಇದೆ ಇಲ್ಲ, ಯಾಕಂದರೆ ಆ ಥರ ನಮ್ಮ ಸ್ಕೂಲಲ್ಲಿ ಟೀಚಿಂಗ್ ಇದೆ. ಟೀಚರ್ಸ್ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಓದ್ಬೇಕಾದ್ರೆ ಟೀಚರ್ಸ್ ಓದಿಸ್ತಾರೆ, ಆಟ ಆಡ್ಬೇಕಾದ್ರೆ ಟೀಚರ್ಸ್ ಫ್ರೆಂಡ್ಲಿ ಆಗಿರ್ತಾರೆ. ಡ್ಯಾನ್ಸು ನಮ್ಮ ಟೀಚರ್ಸು ಬರೀ ಟೀಚಿಂಗ್ ಅಂತಲ್ಲ, ಆಲ್ ಇನ್ ಒನ್ ನಮ್ಮ ಟೀಚರ್ಸ್ ಇದ್ದಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಏನಾಗಬೇಕು ಬಗ್ಗೆ ಏನು ಹೇಳ್ತೀಯಾ? ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಎಲ್ಲ ವರ್ಷಕ್ಕಿಂತ ಇವತ್ತೊಂದು ಸ್ವಲ್ಪ ಹೈ ಲೆವೆಲಲ್ಲಿ ಮಾಡ್ತಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಇದೆಲ್ಲ ನಮಗೋಸ್ಕರ ಮಾಡ್ತಾ ಇರೋದು. ಹಾಗೆ ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಡೇಗೆ ಅಂತ ಅಮೌಂಟ್ ತೊಗೊತಿಲ್ಲ, ಬರೀ ಡ್ರೆಸ್ಗೆ ಅಂತ ತೊಗೊತಾ ಇರೋದು. ಈ ಥರ ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗೋ ಥರ ಮಾಡ್ತಾರೆ. 9th 10th ಸೇರಿಸೋವಂಥ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಕಷ್ಟಪಟ್ಟು ಓದಿಸೋದು ಆ ಥರ ಎಲ್ಲ ನಮ್ಮ ಸ್ಕೂಲಿಗೆ ಸೇರಿಸಿದ್ರೆ ಫ್ರೀಗೆ ಎಜುಕೇಷನ್ ಕೊಡ್ತಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವರ್ಷ ನಮಗೆ ಒಂದು ಮೂವಿ ತೋರಿಸಿದ್ದಾರೆ, ಕನ್ನಡ ಮೂವಿ, ಎಜುಕೇಷನಲ್ ಮೂವಿ. ಅದು ಇಲ್ಲಿ ಸುತ್ತಮುತ್ತಲು ಯಾವ ಸ್ಕೂಲಲ್ಲೂ ಆ ಥರ ತೋರಿಸಿಲ್ಲ. ನಮ್ಮ ರಿಶ್ವಂತ್ ಸರ್ ಅವರು ಮ್ಯಾನೇಜ್ಮೆಂಟ್ ಕಡೆಯಿಂದ ತೋರಿಸಿದ್ದಾರೆ. ಅದಕ್ಕೂ ನಮ್ಗೆ ಯಾವುದೇ ಥರ ಅಮೌಂಟ್ನ ತೊಗೊಂಡಿಲ್ಲ. ಇಷ್ಟು ಹೇಳ್ತಾ ನಮ್ಮ ಸ್ಕೂಲ್ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಮನೋಜ್ ಅಂತ. ಓದ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಜಗನ್ನಾಥ್, ಡಾಬಸ್ಪೇಟೆಯ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ರಾಜು, ಇಸಿಒ ಗಿರೀಶ್, ಕಾರ್ಯದರ್ಶಿ ಜಯರಾಮ್, ಆಡಳಿತಾಧಿಕಾರಿ ರಿಶ್ವಂತ್ ರಾಮ್, ಹೇಮಾ, ಮುಖ್ಯ ಶಿಕ್ಷಕಿ ಮೀನಾಕುಮಾರಿ, ಜಗದೀಶ್ ಸೇರಿದಂತೆ ಶಾಲೆಯ ಶಿಕ್ಷಕರು, ಪೋಷಕರು, ಮಕ್ಕಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇನ್ನು ಇದೇ ವೇಳೆಯಲ್ಲಿ ಪುಟಾಣಿಗಳು ನಡೆಸಿಕೊಟ್ಟಂತಹ ಹಲವಾರು ಸಾಂಸ್ಕೃತಿಕ ನೃತ್ಯಗಳು ಜೊತೆಗೆ ಕರಾಟೆಯ ಸ್ಪರ್ಧೆ, ಯೋಗಾಸನ ಸೇರಿದಂತೆ ಹಲವಾರು ವಿವಿಧ ಪ್ರಕಾರಗಳ ಮಜಲುಗಳು ಅನಾವರಣಗೊಂಡಿದ್ದು ಹೀಗಿದೆ. ಒಟ್ಟಾರೆ SRS ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯ ಕಲಿಸಿ SRS ವಿದ್ಯಾನಿಕೇತನದ 21ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಯಶಸ್ವಿಯಾಯಿತು. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಸಖಿ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ. Second, take the job. Right.